ನಮಸ್ತೆ, ಎಲ್ಲರಿಗೂ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. 100 ವರ್ಷಗಳ ಇತಿಹಾಸ ಇರುವಂಥ ಶಾಲೆ ಪಾಂಡೇಶ್ವರ ಶಾಲೆ. ಈ ಶಾಲೆಯ ಲೋಗೋ ಸಹ ಒಂದು ಮರ, ಸುಂದರವಾದ ಮರ. ಈ ಗ್ರೌಂಡ್ನಲ್ಲಿ ಬೆಳೆಯುತ್ತಿರುವ ಎಲ್ಲ ಮರಗಳು ಒಂದು ರಥದಂತೆ, ತೇರಿನಂತೆ ಸುಂದರವಾಗಿ ಬೆಳೆಯುತ್ತಿರುವಂಥ ಒಂದು ಪ್ರದೇಶ ಇಲ್ಲಿ ಈ ಶಾಲೆಯ ಲೋಗೋ ಆಗಿರುವಂಥ ಈ ಮರವನ್ನೇ ಇವತ್ತು ಯಾವುದೋ ರಾಜಕೀಯ ಒತ್ತಡಕ್ಕೆ ಮಣಿದು ಫಾರೆಸ್ಟ್ ಇಲಾಖೆಗೆ ಬೇರೆ ಬೇರೆ ತಪ್ಪು ಸಂದೇಶವನ್ನು ಕೊಟ್ಟು ತಪ್ಪು ಪತ್ರವನ್ನು ಬರೆದು ಈ ಮರದಿಂದ ಅಸುರಕ್ಷತೆ ಇದೆ ಮಕ್ಕಳಿಗೆ ಅಂತ ಹೇಳಿ 100 ವರ್ಷದಲ್ಲಿ ಇಲ್ಲದ ಒಂದು ಅಸುರಕ್ಷತೆ ಈಗ ಸೃಷ್ಟಿಯಾಗಿದೆ. ಒಂದು ಮರವನ್ನು ಸಹ ಬಿಡುತ್ತಿಲ್ಲ ಈ ರಾಜಕಾರಣಿಗಳು. ಇದನ್ನು ನೇರವಾಗಿ ಶ್ರೀನಿವಾಸ್ ಪೂಜಾರಿ ಅವರಿಗೆ ಈ ಪ್ರಶ್ನೆಯನ್ನು ಮಾಡ್ತೀನಿ. MP ಶ್ರೀನಿವಾಸ್ ಪೂಜಾರಿ ಅವರಿಗೆ ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಎಲ್ಲಾದರೂ ಈ ಮರ ಇವತ್ತು ಯಾವುದೇ ಕಾರಣಕ್ಕೆ ಇದು ಹತವಾದರೆ, ಇದನ್ನು ಕೊಲ್ಲಲ್ಪಟ್ಟರೆ ಇದೊಂದು ಮರ್ಡರ್ ಆಗುತ್ತೆ ಬಿಟ್ಟರೆ ಇದು ಮರದ ಒಂದು ಸಾವಲ್ಲ, ಇದು ಮರ್ಡರ್. ಇಲಾಖೆಯೇ ಸೇರಿ ಮಾಡುವಂಥ ಸಾವು ಅಂತ ಹೇಳ್ತೀವಿ. ಇದಕ್ಕೆಲ್ಲಾದರೂ ಈ ಮರಕ್ಕೆ ತೊಂದರೆ ಆದರೆ ಮುಂದಿನ ದಿನವನ್ನು ಇದನ್ನು ನೇರವಾಗಿ ಈ ಪ್ರಶ್ನೆಯನ್ನು ಶ್ರೀನಿವಾಸ್ ಪೂಜಾರಿ ಅವರಿಗೆ ಈ ಪ್ರಶ್ನೆಯನ್ನು ಕೇಳ್ತೀವಿ. ಸ್ನೇಹಿತರೆ, ಈ ಮರ ಎಷ್ಟು ಆರೋಗ್ಯಕರವಾಗಿದೆ ಅಂದರೆ ಯಾವುದೇ ಥರದ ವೈಜ್ಞಾನಿಕವಾದ ಟೆಸ್ಟನ್ನು ಈ ಮರದ ಮೇಲೆ ಮಾಡಿದರೆ ಇನ್ನು 100 ವರ್ಷಕ್ಕೂ ಇದೇನು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿದೆ, ತುಂಬ ಹೆಲ್ದಿ ಆಗಿರೋ ಮರ. ಇಲ್ಲಿ ನೋಡಿ, ಪಕ್ಕದಲ್ಲಿ ಶಾರದಾ ಮಂಟಪ ಇದೆ. ಶಾರದಾ ಮಂಟಪ ಅಂದರೆ ಇಲ್ಲಿ ಶಾರದಾ ಪೀಠ, ಅಂದರೆ ತಾಯಿಯನ್ನು ಕೂರಿಸುವಂಥ ಶಾರದಾ ಪೀಠ. ಅಂಥ ತಾಯಿಗೆ ಮಕ್ಕಳಿಗೆ ಇಲ್ಲಿ ಅಸೆಂಬ್ಲಿಗೆ ನಿಂತ್ಕೊಳ್ಳುವಾಗ ಒಂದು ನೆರಳಾಗುತ್ತೆ. ಈ ಉರಿ ಬಿಸಿಲಲ್ಲಿ ನಿಲ್ಲೋಕ್ಕಿಂತ ಮಕ್ಕಳಿಗೊಂದು ನೆರಳಾಗುತ್ತೆ. ಇದುವರೆಗೆ ಯಾವುದೇ ತೊಂದರೆ ಇಲ್ಲದ ಮರ ಈಗ ತೊಂದರೆ ಆಗಿದೆ ಶಾಲೆಗೆ. ಇದಕ್ಕೆ ಕಾರಣ ಯಾರು? ಇದನ್ನು ಪ್ರಶ್ನೆ ಮಾಡಲೇಬೇಕು. ಎಲ್ಲಾದರೂ ಈ ಮರವನ್ನು ಯಾರಾದರೂ ಈ ಮರಕ್ಕೆ ಒಂದೇ ಒಂದು ಇದು ಪ್ರಕೃತಿಯ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯ, ಪ್ರಕೃತಿಯ ಮೇಲೆ ಮಾಡ್ತಾ ಇರುವಂಥ ಒಂದು ಅತ್ಯಾಚಾರ, ಪ್ರಕೃತಿ ದೇವಿಯನ್ನೇ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಇಲಾಖೆಗಳು ಅಂತ ಹೇಳ್ತೀನಿ ನೇರವಾಗಿ. ಅಲ್ಲ, ನೀವು ನೋಡ್ತಾ ಇದ್ದೀರಾ ಮರದ ಸೌಂದರ್ಯ ನೋಡಿ. ಮರ ಎಷ್ಟು ಆರೋಗ್ಯಕರವಾಗಿದೆ ಅಂದರೆ ಮರದ ಬುಡವನ್ನು ಸಹ ನೋಡಿ. ಮರ ಎಷ್ಟು ಹೆಲ್ದಿ ಆಗಿದೆ. ಇದಕ್ಕೆ ಯಾವುದೇ ತೊಂದರೆ ಆಗಲು ಸಾಧ್ಯವೇ ಇಲ್ಲ. ಇದು ಅಪಾಯಕಾರಿಯಾದ ಮರವೇ ಅಲ್ಲ, ಆಯಿತಾ? ಇದು ಅಪಾಯಕಾರಿಯಾದ ಮರವೇ ಅಲ್ಲ. ಈ ಮರ ಯಾರ ಕಣ್ಣು ಕುಕ್ಕುತ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಈ ಮರದಿಂದ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರಕಾರ ಇಲ್ಲೇ ಶಾಲೆಯವರಿಗೆ, ಮಕ್ಕಳಿಗೆ ಯಾರಿಗೂ ಇದರಿಂದ ತೊಂದರೆ ಇಲ್ಲ. ಅಸೆಂಬ್ಲಿ ನಿಲ್ಲಿಸುವಾಗ ಬಿಸಿಲಿಗೆ ಒಂದು ಮಕ್ಕಳಿಗೆ ಒಂದು ನೆರಳಾಗ್ತದೆ, ಹೆಲ್ದಿಯಾದ ಒಂದು ಆಕ್ಸಿಜನ್ ಸಿಗ್ತದೆ. ಮಾವಿನ ಮರವನ್ನು ನಾವು ಹಿಂದಿನ ಕಾಲದಿಂದಲೂ ತೋರಣಕ್ಕೆ ಬಳಸ್ತಾ ಇದ್ವಿ. ಯಾಕೆಂದರೆ ತೋರಣಕ್ಕೆ ಯಾಕೆ ಮಾವಿನ ಗಿಡವನ್ನು ಬಳಸ್ತೀವಿ ಅಂದರೆ ಅದನ್ನು ಕಿತ್ತ ನಂತರವೂ ಅದು ಆಕ್ಸಿಜನನ್ನು ಬಿಡುಗಡೆ ಮಾಡುವಂಥ ಸಾಮರ್ಥ್ಯ ಉಳ್ಳಂಥದ್ದು ಮಾವಿನ ಎಲೆಗಿದೆ. 8 ಗಂಟೆಗಳ ಕಾಲ ಆಕ್ಸಿಜನನ್ನು ಬಿಡುಗಡೆ ಮಾಡ್ತದೆ ಕಿತ್ತ ನಂತರವು. ಹಾಗಾಗಿ ಮಕ್ಕಳಿಗೆ ಒಳ್ಳೆ ಆಕ್ಸಿಜನ್ ಸಿಕ್ಕುತ್ತೆ. ಹಾಗಾಗಿ ನಮ್ಮ ಪಾಂಡೇಶ್ವರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಎಲ್ಲರೂ ಬುದ್ಧಿವಂತರು, ತುಂಬ ಬುದ್ಧಿವಂತರು ಮಕ್ಕಳು. ಎಷ್ಟೇ ದಡ್ಡರು ಇಲ್ಲಿ ಶಾಲೆಗೆ ಬಂದರೂ ಎಲ್ಲ ಮಕ್ಕಳು ಬುದ್ಧಿವಂತರಾಗ್ತಾರೆ. ಯಾಕಂದರೆ ಸಂಪೂರ್ಣವಾದ ಆಕ್ಸಿಜನ್ ಈ ಒಂದು ಮರದಿಂದ ಮಕ್ಕಳಿಗೆ ಸಿಗ್ತಾ ಇದೆ. ಇದೊಂದು ಅಷ್ಟು ಸೈಂಟಿಫಿಕ್ ಆದ ಇದು ವಿಚಾರ. ಈಗ ಸದ್ಯಕ್ಕೆ ಮರವನ್ನು ಕಡಿಯುವುದನ್ನು ನಿಲ್ಲಿಸಿದ್ದಾರೆ. ಈಗ ಅವರಿಗೆ ಅದನ್ನು ಮನವರಿಕೆ ಮಾಡಿದ ನಂತರ ಊರಿನ ಜನರು ಎಲ್ಲ ಬಂದು ಮನವರಿಕೆ ಮಾಡಿದ ನಂತರ ಅದರ ಜವಾಬ್ದಾರಿಯೆಲ್ಲ ನಾವೇ ತಗೊಳ್ತೀವಿ, ಅದೇನು ಸಮಸ್ಯೆ ಇಲ್ಲ ಅಂತ ಹೇಳಿದ ನಂತರ ಊರಿನ ಜನರೆಲ್ಲರೂ ಈಗ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಯಾರು ಹಳೆ ವಿದ್ಯಾರ್ಥಿಗಳಿರ್ಬೋದು, ಊರಿನ ಜನರಿರ್ಬೋದು, ಒಂದು ಲೆಟ್ರನ್ನು ಕೊಡಬೇಕು, ನಮಗೆ ಒಂದು ಪತ್ರವನ್ನು ಬರೀರಿ. ಯಾಕಂದರೆ ಈಗಾಗಲೇ ಒಂದು ಪತ್ರವನ್ನು ಇದು ಮಾಡಿ ನಾವು ರೆಡಿ ಮಾಡಿದ್ದೇವೆ. ಹಾಗಾಗಿ ನಮಗೆ ಪತ್ರವನ್ನು ಕೊಡಿ, ನಾವು ಖಂಡಿತವಾಗಿ ಕಡಿಯುವುದಿಲ್ಲ, ನಾವೇನು ಪ್ರಕೃತಿ ನಾಶಕ್ಕೆ ನಿಂತ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಪ್ರಕೃತಿ ರಕ್ಷಣೆ ನಮ್ಮ ಸಹ ಹಕ್ಕು ಅಂತ ಹೇಳಿದ್ದಾರೆ. ಹೇಳೋದು ನಾನು ಯಾರೇ ಇರಲಿ, ಇದರ ಹಿಂದಿರುವ ರಾಜಕಾರಣಿಗಳು ದಯವಿಟ್ಟು ಇಂಥ ಚಿಲ್ಲರೆ ಕೆಲಸಕ್ಕೆಲ್ಲ ಕೈ ಹಾಕಬೇಡಿ, ಇದೆಲ್ಲ ಬೇಡ. ಶಾಲೆ 100 ವರ್ಷಗಳ ಇತಿಹಾಸ ಇರುವಂಥ ಶಾಲೆ. ಈ ಶಾಲೆಗೆ ನಮ್ಮ ಊರಿನ ಜನರಿಗೆ ಗೊತ್ತಿದೆ ಹೇಗೆ ಉಳಿಸ್ಕೋಬೇಕು ಅಂತ. ಶಾಲೆ ಉಳಿದೇ ಇರಲಿ, ಆದರೆ ಈ ರೀತಿಯ ಒಂದು ತಿಳಿಗೇಡಿತನ ಮಾಡಬಾರ್ದು ಅಂತ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟು. ದಯವಿಟ್ಟು ಇದನ್ನು ಮಾಡಬೇಡಿ. ಆ ಮರದಿಂದ ಯಾರಿಗೂ ತೊಂದರೆ ಇಲ್ಲ. ಪಕ್ಕದಲ್ಲೇ ಶಾರದಾ ಪೀಠ ಇದೆ. ಶಾಲಾ ಅಭಿವೃದ್ಧಿ ಸಮಿತಿಯವರು ಸಹ ಇದನ್ನು ಎಚ್ಚೆತ್ತುಕೊಂಡು ನೋಡಬೇಕು ಅಂತ ಎಲ್ಲರ ಹತ್ರ ಇದು ಮಾಡ್ತಾ, ಇನ್ನು ಖಂಡಿತ ಈ ಥರ ಪ್ರಯತ್ನ ಪಡಬೇಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಇಷ್ಟೊತ್ತಿಗೆ ಸುದ್ದಿ ನೋಡಿದ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಸ್ತೆ.